ಸರ್, ಮೊದಲನೇದಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ದಾವಣಗೆರೆ ಜಿಲ್ಲೆಯ ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಎಲ್ಲರ ನೇತೃತ್ವದಲ್ಲಿ ಸಮರ್ಥ ಅವರು ಒಬ್ಬ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಮರ್ಥ ಅಭ್ಯರ್ಥಿಯಾಗಿ ಸಮರ್ಥ ಅವರು ನಿನ್ನೆ ನಾಮಿನೇಷನ್ ಮಾಡಿದ್ದಾರೆ. ಜನ ಅಭೂತಪೂರ್ವವಾದಂಥ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಮರ್ಥರವರಿಗೆ ನಿನ್ನೆ ನೀಡಿದ್ದಾರೆ. ಮತ್ತು ದಾವಣಗೆರೆ ಜಿಲ್ಲೆಗೆ ನಾನು ಹೋದಾಗ ನನಗೆ ಅನಿಸಿದ್ದೇನೆಂತಂದರೆ, ಬೆಂಗಳೂರು ಮತ್ತು ಮೈಸೂರು ನಗರ ಈ ಎರಡು ಜಿಲ್ಲೆ ನಂತರ ಯಾವುದಾದ್ರೂ ಒಂದು ಡೆವಲಪ್ಡ್ ಸಿಟಿ ಇದ್ದರೆ ಅದು ದಾವಣಗೆರೆ. ಸಮರ್ಥ ಅವರು ಒಬ್ಬ ಪ್ರಜ್ಞಾವಂತ ಮತ್ತು ಬುದ್ಧಿವಂತ ಮತ್ತು ವಿದ್ಯಾವಂತ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಅವ್ರನ್ನ, ಮತ್ತು ಬಹುಶಃ ಒಬ್ಬ ಯುವಕ ದೊಡ್ಡ ಮಟ್ಟದ ಅಭಿವೃದ್ಧಿ ಮಾಡ್ತಾನೆ ಅನ್ನೋ ವಿಶ್ವಾಸವನ್ನು ಜನ ವ್ಯಕ್ತಪಡಿಸ್ತಾಯಿದ್ರು. ಅಲ್ಲಿ ಏನು ಆ ಜಿಲ್ಲೆಯ ಜನ ದಕ್ಷಿಣ ವಿಧಾನಸಭಾ ಹೇಮಂತ್ ಅವರು ಏನು ಹೇಳ್ತಾರೆ ಅಂದರೆ, ಈಗ ಮಾಧ್ಯಮದಲ್ಲಿ ಸುದ್ದಿ ಬರ್ತಾ ಇರೋದು ಮತ್ತು ರಾಜಕೀಯ ವಿಶ್ಲೇಷಕರು, ದಾವಣಗೆರೆ ಕ್ಷೇತ್ರ ಕಾಂಗ್ರೆಸ್ಗೆ ಈ ಬಾರಿ ಅಷ್ಟು ಸುಲಭದ ತುತ್ತಲ್ಲ, ಅಲ್ಲಿ ಬಹಳನೇ ಕಷ್ಟ ಇದೆ ಏನೋ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ವಿಪಕ್ಷದವರ ಅಪಪ್ರಚಾರ. ಮತ್ತು ಏನಂತಂದರೆ, ಅಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ ಅಂದರೆ, ಬಹುಶಃ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಲ್ಲದೆ ಒಬ್ಬ ಪ್ರಜ್ಞಾವಂತನಾಗಿ ಜನರನ್ನು ಪ್ರಶ್ನೆ ಮಾಡಿದೆ. ಅಲ್ಲಿ ಹೇಳೋ ಪ್ರಕಾರ, ಅವರು ಓಟ್ ಹಾಕ್ತಾ ಇನ್ಯಾಗ್ರಿ ಓಟ್ ಹಾಕೋಣ, ನಾವು ಈ ಜಿಲ್ಲೆ ಈ ಮಟ್ಟದ ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಕಾರಣ ಶಾಮನೂರವರ ಕುಟುಂಬ, ಅದಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಹೊರತಾಗಿ ಅಲ್ಲಿ ಯಾರೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಅತಿ ಹೆಚ್ಚು ಲೀಡಿಂಗ್ನಲ್ಲಿ ಸಮರ್ಥವ್ರು ಗೆಲ್ತಾರೆ ಅಂತ ಜನ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾಯಿದ್ರು. ಮತ್ತು ಅದರಲ್ಲದೆ ಅಲ್ಲಿ ಡಿಸೈಡರ್ ಫ್ಯಾಕ್ಟ್ರ್ ಬಂದು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಹಿಂದ ವರ್ಗ, ಇಡೀ ಅಹಿಂದ ವರ್ಗ ಕಾಂಗ್ರೆಸ್ನ ಒಂದು ದೊಡ್ಡ ಶಕ್ತಿನೇ ಅಹಿಂದ ವರ್ಗ. ಅದು ಸಮರ್ಥ ಅವ್ರಿಗೆ ಸಾಮೂಹಿಕವಾಗಿ ಶಕ್ತಿ ತುಂಬ್ತಾ ಇದೆ. ಖಂಡಿತವಾಗ್ಲೂ ಇಡೀ ಅಹಿಂದ ವರ್ಗ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ಲುತ್ತೆ. ಅಲ್ಲಿ ಬಂದಿರೋದೇ ಇದು ಅಹಿಂದ ವರ್ಗಕ್ಕೆ ಅನ್ಯಾಯ ಆಯಿತು ಕಾಂಗ್ರೆಸ್ನಿಂದ, ಹೀಗಾಗಿ ಅಹಿಂದ ವರ್ಗ ಮುನಿಸ್ಕೊಂಡಿದೆ. ಯಾವ ರೀತಿ ಮುಸಲ್ಮಾನರು ಓಟ್ ಹಾಕೋದಿಲ್ಲ ಕಾಂಗ್ರೆಸ್ಗೆ ಅಂತ ಹೇಳ್ಬಿಟ್ಟು ಮುಸಲ್ಮಾನ್ ಅಭ್ಯರ್ಥಿ ಒಬ್ರು ಕಾಂಗ್ರೆಸ್ ಬಂಡಾಯವಾಗಿ ನಿಂತಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ಭಾಳ ಬುದ್ಧಿವಂತ ರಾಜಕಾರಣಿ ಇದ್ದಾರೆ. ಜೊತೆಲಿ ರಾಜಕಾರಣಿ ಅನ್ನೋಕ್ಕಿಂತ ಅಲ್ಲಿ ಧರ್ಮಾತೀತವಾದಂಥ, ಜಾತ್ಯತೀತವಾದಂಥ ಒಂದು ಕ್ಷೇತ್ರವಾಗಿ ಅದನ್ನು ಪರಿವರ್ತನೆ ಮಾಡಿದ್ದಾರೆ. ಅಲ್ಲಿ ಈ ಹಿಂದೆ 1993ವರೆಗೂ ಕೊಂಬು ಗಲಭೆಗಳು ನಡೀತಾ ಇತ್ತು. ಆದರೆ ಇವತ್ತು ಇಡೀ ದಾವಣಗೆರೆ ಜಿಲ್ಲೆ ಶಾಂತ ರೂಪದಲ್ಲಿರೋದಕ್ಕೆ ಕಾರಣ ಶಾಮನೂರವ್ರ ಕುಟುಂಬ. ಅದರಿಂದ ಈಗೇನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಅದೆಲ್ಲ ಸರಿದೂಗಿಸ್ಕೊಂಡು ಸಮರ್ಥವರು ಗೆಲ್ಲೋದಕ್ಕೆ ಏನು ಬೇಕು ಎಲ್ಲ ರೀತಿಯ ಯುದ್ಧ ತಂತ್ರಗಳನ್ನ ಆಲ್ರೆಡಿ ಶುರು ಮಾಡಿದ್ದಾರೆ. ಮತ್ತು ಅಲ್ಪಸಂಖ್ಯಾತ ಬಂಧುಗಳು ಯಾವುದೇ ಕಾರಣಕ್ಕೂ ಅಹಿಂದ ವರ್ಗ, ಇಡೀ ಅಹಿಂದ ವರ್ಗ ಕಾಂಗ್ರೆಸ್ ಪಕ್ಷದ ಶಕ್ತಿ. ಬೇರೆ ಯಾವುದೇ ಪಾರ್ಟಿಗೆ ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗದ ಯಾವುದೇ ಜನ, ಯಾವುದೇ ಸಮಾಜದವರು ಓಟ್ ಕೊಡಲ್ಲ ಅನ್ನೋ ಒಂದು ಅಚಲವಾದ ವಿಶ್ವಾಸ ನಾನು ಕೂಡ ವ್ಯಕ್ತಪಡಿಸ್ತೀನಿ. ಜೊತೆಲಿ ಯಾವುದೇ ಕಾರಣಕ್ಕೂ BJP ಮಾತು ಬರಬಾರ್ದು. ನನ್ನ ಉದ್ದೇಶ ಇರ್ಬೋದು, ಮತ್ತು ಸೈದ್ಧಾಂತಿಕವಾಗಿ ಯಾರ್ಯಾರು ಈ ಜಾತಿವಾದಿಗಳು, ಕೋಮುವಾದಿಗಳನ್ನ ವಿರೋಧ ಮಾಡ್ತಾರೋ ಎಲ್ಲರೂ ಉದ್ದೇಶ ಏನಾಗಿರುತ್ತೆ ಅಂದರೆ, BJP ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಅಧಿಕಾರಕ್ಕೆ ಬರ್ಬೋದು. ಅದರಿಂದ ಅಲ್ಪಸಂಖ್ಯಾತ ಬಂಧುಗಳು ಭಾಳ ಗಟ್ಟಿಯಾಗಿ ದೊಡ್ಡ ಮಟ್ಟದಲ್ಲಿ ಸಮರ್ಥ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ಅದು ಅವ್ರು ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯನವ್ರ 5 ಗ್ಯಾರಂಟಿ ಯಾವ ರೀತಿ ಪ್ರಭಾವ ಬೀರ್ಬೋದು ಈ ಚುನಾವಣೆ? ನೋಡಿ, ನಾವು ಈಗ ನನ್ನೊಂದು ನಂಬಿಕೆ ಏನಂದರೆ, ಈ 5 ಗ್ಯಾರಂಟಿನೇ ನಮ್ಮ ದೊಡ್ಡ ಶಕ್ತಿ. ಯಾಕೆ ಅಂದರೆ, ಮಹಿಳೆಯರಿಗಿರ್ಬೋದು, ಅತಿ ಹೆಚ್ಚು ಮಹಿಳೆಯರು ಕಾಂಗ್ರೆಸ್ಗೆ ಓಟ್ ಕೊಡ್ತಾರೆ. ಯಾಕೆ ಅಂತಂದರೆ, ಸುಮಾರು 56,000 ಕೋಟಿ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಈ ಕರ್ನಾಟಕದ ಜನರಿಗೆ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದೆ ಗ್ಯಾರಂಟಿ ರೂಪದಲ್ಲಿ. ಏನು ಮಹಿಳೆಯರಿಗೆ ಫ್ರೀಯಾಗಿ ಬಸ್ನಲ್ಲಿ ಓಡಾಡೋಕ್ಕೆ ವ್ಯವಸ್ಥೆ ಇರ್ಬೋದು, ಮತ್ತು ಮನೆಗಳಲ್ಲಿ ವಿದ್ಯುತ್ ಶಕ್ತಿಗೆ ಯಾವುದೇ ರೀತಿ ಬೆಲೆ ತೆತ್ತದೆ ಆರಾಮಾಗಿ ಫ್ರೀಯಾಗಿ ಉಪಯೋಗಿಸೋ ಅಂಥದ್ದು ಇರ್ಬೋದು. ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿನ ಅವ್ರ ಅಕೌಂಟ್ಗೆ ಹಾಕ್ತಾ ಇರೋವಂಥದ್ದು ಇರ್ಬೋದು. ಮತ್ತು ಅದಲ್ಲದೆ ವಿಶೇಷವಾಗಿ ಏನು ಯುವಕರುಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ ಮತ್ತು ಡಿಗ್ರಿ ಹೋಲ್ಡರ್ಸ್ಗೆ ಏನು ಪ್ರೋತ್ಸಾಹ ಧನ ನೀಡ್ತಾ ಇದ್ದಾರೆ, ಅವೆಲ್ಲವೂ ಕೂಡ ನಮ್ಮ ಈ ಉಪಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಅದನ್ನು ಮನಗೊಂಡು ಕಾಂಗ್ರೆಸ್ ಪರ ಮತ ನೀಡ್ತಾರೆ ಅನ್ನೋದು ನನ್ನ ನಂಬಿಕೆ. ಸಮರ್ಥ ಗೆದ್ದೇ ಗೆಲ್ತಾರೆ. ಪ್ರಾಮಾಣಿಕವಾಗಿ ಹೇಳ್ತಾನೆ, ಸಮರ್ಥ ಅವರು ಭಾಳ ದೊಡ್ಡ ಅಂತರದಿಂದ ಗೆಲ್ತಾರೆ. ಚುನಾವಣೆ ಈಗ ಸ್ಟಾರ್ಟ್ ಆಗಿದೆ. ಎಷ್ಟೇ ಅಪಪ್ರಚಾರ ಮಾಡ್ಬೋದು ವಿರೋಧ ಪಕ್ಷದವರು, ಅವೆಲ್ಲ ನಡೆಯಲ್ಲ. ಆಮೇಲೆ ಒಬ್ಬ ಶಾಂತ ಸ್ವಭಾವದ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ಯುವಕ ಇದ್ದಾನೆ ಸಮರ್ಥ. ಆತ್ಮೀಯ ಸ್ನೇಹಿತರಾದ ಸಮರ್ಥ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಸಿದ್ದರಾಮಯ್ಯನವ್ರ ಅಭಿಮಾನಿಗಳು, ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಟೊಂಕ ಕೊಟ್ಟು ನಿಂತಿದ್ದಾರೆ. ಈ ಬಾರಿ ಸಮರ್ಥ ಗೆದ್ದೇ ಗೆಲ್ತಾರೆ. ಮತ್ತು ಇದಲ್ಲದೆ ಬಾಗಲಕೋಟೆಯಲ್ಲಿ ನಡೀತಾರೋ ಉಪಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿನೇ ಗೆದ್ದೇ ಗೆಲ್ತಾರೆ.